ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಸರ್ವಶಕ್ತ ದಯಾಮಯ ದೇವರೇ, ನಮ್ಮ ಪ್ರೀತಿಯ ಪ್ರಭು ಯೇಸುವೇ, ನಿಮಗೆ ವಂದನೆ, ಆರಾಧನೆ, ಸ್ತುತಿ, ಸ್ತೋತ್ರ, ಘನಮಾನ, ಗೌರವ ಪ್ರಭುವೇ. ಈ ದಿನಕ್ಕಾಗಿಯೂ ನಮ್ಮ ಜೀವನದಲ್ಲಿ ಮಾಡುವ ಪ್ರತಿಯೊಂದು ಅದ್ಭುತಗಳಿಗಾಗಿ ನಿಮಗೆ ವಂದನೆ, ಆರಾಧನೆ, ಸ್ತುತಿ, ಸ್ತೋತ್ರ. ನಮ್ಮ ಜೀವನದಲ್ಲಿ ವಿವಿಧ ರೂಪದಲ್ಲಿ ಬರುವ ಕೊರತೆಗಳನ್ನು ನೀವು ನೀಗಿಸುತ್ತೀರಾ ಹಾಗೂ ನಮಗೆ ಬೇಕಾದ ಸರ್ವವನ್ನು ಅನುಗ್ರಹಿಸುತ್ತೀರಾ. ಯೇಸುವೇ, ನಿಮಗೆ ವಂದನೆ, ಆರಾಧನೆ, ಸ್ತುತಿ, ಸ್ತೋತ್ರ ಪ್ರಭುವೇ. ಪ್ರಿಯರೇ, ಬನ್ನಿ ಪ್ರಭು ಮಾಡಿದ ಇನ್ನೊಂದು ಅದ್ಭುತವನ್ನು, ಅಂದರೆ ಪ್ರಭು ತಮ್ಮ ಬಹಿರಂಗ ಜೀವನದಲ್ಲಿ ಮಾಡಿದ ಮೊದಲ ಅದ್ಭುತವನ್ನು ನಾವಿಂದು ಧ್ಯಾನಿಸೋಣ. ಯೌವನರ ಶುಭ ಸಂದೇಶ ಅಧ್ಯಾಯ 2 ವಾಕ್ಯಗಳು 1-12. ಇಲ್ಲಿ ಪ್ರಭು ಯೇಸು ಮತ್ತು ಅವರ ತಾಯಿ ಮಾತೆ ಮರಿಯಮ್ಮನವರು ಕಾನಾ ಊರಿನ ಒಂದು ಕುಟುಂಬದ ಮದುವೆಗಾಗಿ ಹೋಗಿದ್ದಾರೆ. ಅವರಿಗೆ ಒಂದು ವಿಶೇಷ ಆಹ್ವಾನವಿತ್ತು. ಆ ಮದುವೆಯ ಸಮಾರಂಭದಲ್ಲಿ ದ್ರಾಕ್ಷಾರಸದ ಕೊರತೆ ಉಂಟಾಗುತ್ತೆ. ಅದು ಮಾತೆ ಮರಿಯಮ್ಮನವರಿಗೆ ತಿಳಿಯುತ್ತೆ. ದ್ರಾಕ್ಷಾರಸದ ಕೊರತೆ ಆ ಕುಟುಂಬಕ್ಕೆ ಅವಮಾನಕರವಾಗಿರುತ್ತದೆ. ಹಾಗಾಗಿ ಮಾತೆ ಮರಿಯಮ್ಮನವರು ಆ ಕುಟುಂಬದಲ್ಲಿ ಆಗಿರುವ ತೊಂದರೆಯನ್ನು, ಕೊರತೆಯನ್ನು ಕಂಡುಕೊಂಡು ಕೂಡಲೇ ತಮ್ಮ ಪುತ್ರನ ಬಳಿ ಬಂದು ನುಡಿಯುತ್ತಾರೆ, ಮಗನೇ, ದ್ರಾಕ್ಷಾರಸ ಮುಗಿದು ಹೋಗಿದೆ. ಪ್ರಭು ಯೇಸು ನುಡಿಯುತ್ತಾರೆ, ನನ್ನ ಗಳಿಗೆ ಇನ್ನೂ ಬಂದಿಲ್ಲ. ಆದರೆ ಮಾತಿಗೆ ಗೊತ್ತು, ತಾನು ಹೇಳಿದ ಮಾತನ್ನು ತನ್ನ ಮಗ ಪಾಲಿಸುತ್ತಾನೆ. ತನ್ನ ಮಗನಿಗೆ ಅದ್ಭುತ ಮಾಡುವ ಶಕ್ತಿ ಇದೆ, ದೈವತ್ವವಿದೆ, ದೇವರ ಪುತ್ರ ಆತ ಎಂಬ ವಿಶ್ವಾಸದಿಂದ ಮಾತೆ ಮರಿಯಮ್ಮನವರು ಪ್ರಭು ಯೇಸುವಿಗೆ ಏನು ಮರುತ್ತರ ಕೊಡದೆ ಶಿಷ್ಯರಿಗೆ ನುಡಿತಾರೆ ಅಥವಾ ಸೇವಕರಿಗೆ ನುಡಿತಾ ಇದ್ದಾರೆ, ಅವರು ಹೇಳಿದಂತೆ ಮಾಡಿ, ನನ್ನ ಮಗ ಹೇಳಿದಂತೆ ಮಾಡಿ. ಕೂಡಲೇ ಯೇಸು ಸ್ವಾಮಿ ಆ ಸೇವಕರಿಗೆ ನುಡಿತಾರೆ, ಅಲ್ಲಿ ಶುದ್ಧಾಚಾರ ಅವರ ನಿಯಮದಂತೆ ನೀರು ತುಂಬಲಿಕ್ಕೋಸ್ಕರ ಸುಮಾರು 6 ಕಲ್ಲು ಬಾನೆಗಳನ್ನು ಅಲ್ಲಿ ಇಟ್ಟಿರ್ತಾರೆ. ಯೇಸುಸ್ವಾಮಿ ನುಡಿತಾರೆ, ಆ ಕಲ್ಲು ಬಾನೆಗಳಲ್ಲಿ ನೀರು ತುಂಬಿರಿ. ನೀರು ತುಂಬಿದ ತಕ್ಷಣ ಸೇವಕರು ನುಡಿತಾರೆ, ತುಂಬಿಸಿ ಆಯಿತು. ಈಗ ಯೇಸು ಸ್ವಾಮಿ ನುಡಿತಾರೆ, ಈಗ ಆ ನೀರನ್ನು ತೆಗೆದುಕೊಂಡು ಹೋಗಿ ಮನೆಯ ಮೇಲ್ವಿಚಾರಕನಿಗೆ ಕೊಡಿ. ಮೇಲ್ವಿಚಾರಕ ಸೇವಕರು ತಂದ ನೀರಾಗಿ ದ್ರಾಕ್ಷಾರಸವಾಗಿ ಬದಲಾದ ನೀರಿನ ಆ ರುಚಿಯನ್ನು ನೋಡಿ ಆಶ್ಚರ್ಯ ಪಡುತ್ತಾನೆ. ಮದುಮಗನನ್ನು ನೋಡಿ ನುಡಿತಾನೆ, ಇಷ್ಟು ಒಳ್ಳೆಯ ವೈನನ್ನು, ದ್ರಾಕ್ಷಾರಸವನ್ನು ಎಲ್ಲಿ ಇಟ್ಟಿದ್ದೆ? ಸಾಧಾರಣವಾಗಿ ಮೊದಲು ಒಳ್ಳೆಯದನ್ನು ಕೊಡ್ತಾರೆ, ತದನಂತರ ಸಾಧಾರಣವಾದುದನ್ನು ಕೊಡ್ತಾರೆ. ನೀನಾದರೂ ಉತ್ತಮವಾದುದನ್ನು ಇನ್ನೂ ಇಟ್ಟುಕೊಂಡಿಯಾ? ಏಕೆಂದರೆ ಆತನಿಗೆ ಅಲ್ಲಿ ಆದ ಅದ್ಭುತ ಗೊತ್ತಿರಲಿಲ್ಲ, ಸೇವಕರಿಗೆ ಮಾತ್ರ ಗೊತ್ತಿತ್ತು ಸತ್ಯ ಏನೆಂದು. ಏಕೆಂದರೆ ಅವರು ತುಂಬಿಸಿದ್ದು ನೀರನ್ನು. ಆದರೆ ಈಗ ಪ್ರಭು ಯೇಸುವಿನ ಕೃಪೆ, ಅನುಗ್ರಹ, ಆಶೀರ್ವಾದದಿಂದ ಅದು ದ್ರಾಕ್ಷಾರಸವಾಗಿ, ಅದರಲ್ಲೂ ಅತ್ಯುತ್ತಮ ದ್ರಾಕ್ಷಾರಸವಾಗಿ ಬದಲಾಗಿತ್ತು. ಪ್ರಭು ಯೇಸು ತಮ್ಮ ಈ ಅದ್ಭುತದ ಮೂಲಕ ಮಾತೆ ಮರಿಯಮ್ಮನರ ಮಾತಿಗೆ ವಿಧೇಯರಾಗ್ತಾರೆ, ಅವರ ಮಾತನ್ನು ಕೇಳ್ತಾರೆ ಹಾಗೂ ತಮ್ಮ ದೈವತ್ವವನ್ನು ಪ್ರಕಟಿಸ್ತಾರೆ. ಶಿಷ್ಯರಿಗೂ ಯೇಸು ಸ್ವಾಮಿಯ ಮೇಲೆ ವಿಶ್ವಾಸ ಮೂಡುತ್ತೆ. ಪ್ರಿಯರೇ, ನಮ್ಮ ಜೀವನದಲ್ಲೂ ಯಾವುದೇ ಕೊರತೆ ಇದೆಯಾ, ತೊಂದರೆ ಇದೆಯಾ, ಸಂಕಷ್ಟವಿದೆಯಾ, ನೋವಿದೆಯಾ? ಮಾತೆ ಮರಿಯಮ್ಮನವರ ಮುಖಾಂತರ ಯೇಸು ಸ್ವಾಮಿಯ ಬಳಿ ಬನ್ನಿ. ಖಂಡಿತವಾಗಲೂ ಪ್ರಭು ಯೇಸು ಮಾತೆಯ ಮಾತು ಕೇಳಿ, ಮಾತೆಯ ಪ್ರಾರ್ಥನೆ ಕೇಳಿ, ಖಂಡಿತವಾಗಲೂ ಆ ಕೊರತೆಯನ್ನು ನೀಗಿಸ್ತಾರೆ. ಆ ಕೊರತೆಯನ್ನು ನೀಗಿಸಲು ಯೇಸು ಸ್ವಾಮಿಗೆ ಸಾಧ್ಯ. ಅದು ನಾವು ವಿಶ್ವಾಸಿಸಬೇಕು. ಮಾತೆ ಮರಿಯಮ್ಮನವರು ಹೇಗೆ ಯೇಸು ಸ್ವಾಮಿಯ ಮೇಲೆ ವಿಶ್ವಾಸವಿಟ್ಟರೋ ಅದೇ ರೀತಿ ನಾನು ಮತ್ತು ನೀವು ಪ್ರಭುವಿನ ಮೇಲೆ ಸದಾ ವಿಶ್ವಾಸವಿಡೋಣ. ನಮ್ಮ ಜೀವನದ ಎಲ್ಲ ರೀತಿಯ ಕೊರತೆಗಳನ್ನು, ಕುಂದುಕೊರತೆಗಳನ್ನು, ಚಿಂತೆ ಪೇಚಾಟಗಳನ್ನು ದೂರ ಮಾಡಲು, ಎಲ್ಲ ರೀತಿಯ ಅವಮಾನದಿಂದ ನಮ್ಮನ್ನು ಕಾಪಾಡಲು, ನಮ್ಮ ಜೀವನವನ್ನು ಯಶಸ್ವಿಗೊಳಿಸಲು, ನಮ್ಮ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಲು ಯೇಸು ಶಕ್ತರು. ಪ್ರಿಯರೇ, ಆ ಪ್ರಭುವನ್ನು ನಿರಂತರವಾಗಿ ವಿಶ್ವಾಸಿಸೋಣ, ಮಹಿಮೆ ಪಡಿಸೋಣ. ಪರಮ ಪ್ರಸಾದದಿಲ್ಲದ ಪ್ರಭು ಯೇಸುವೇ, ನಿಮಗೆ ಮಹಿಮೆಯಾಗಲಿ, ಆರಾಧನೆಯಾಗಲಿ, ಸ್ತುತಿಯಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಚಿಂತೆ ಪೇಚಾಟಗಳನ್ನು, ಕೊರತೆಗಳನ್ನು ಆಶೀರ್ವದಿಸಲಿ. ಆಮೇನ್.